ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿನ 8,000 ರೂಪಾಯಿವರೆಗೂ ಸಹ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹೌದು, ಒಟ್ಟು 4 ಕಂತಿನ ಹಣ 8,000 ರೂಪಾಯಿ ಈ ಒಂದು ಜಿಲ್ಲೆಗಳಲ್ಲಿ ಜಮಾ ಆಗಲಿದೆ. ಯಾವೆಲ್ಲ ಜಿಲ್ಲೆ ಅಂತ ವಿಡಿಯೋ ಕೊನೆಯಲ್ಲಿ ನೋಡೋಣ. ಅದಕ್ಕೆ ಮೊದಲು ನಿಮ್ಮ ಹತ್ರ ಏನಾದರೂ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ದರೆ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ. ಅದೇ ರೀತಿ ಹವಾಮಾನ ಇಲಾಖೆಯಿಂದ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಹೌದು, ಈ ಕೆಲವು ಜಿಲ್ಲೆಗಳಲ್ಲಿ 3 ದಿನಗಳ ಕಾಲ, ಹೌದು ನಾಳೆಯಿಂದ ಹೈ ಅಲರ್ಟ್ ಅನ್ನು ನೀಡಿದ್ದಾರೆ. ಯಾವೆಲ್ಲ ಜಿಲ್ಲೆ ಅಂತ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ದಾರಾ, ಅವರು ಸಹ ಸ್ಕೂಲ್ ಕಾಲೇಜ್ಗೆ ಹೋಗ್ತಾ ಇದ್ರೆ ವಿಶೇಷವಾಗಿ ಸರ್ಕಾರದಿಂದ ಸ್ಕಾಲರ್ಶಿಪ್ ಸಹಿತ ಪಡಿಬಹುದು. ಅದೇ ರೀತಿ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಬದಲಾವಣೆ ಆಗಿದೆ. ಈ ಒಂದು ತಿಂಗಳಲ್ಲಿ ಮತ್ತೆ ಬದಲಾವಣೆ ಆಗಲಿದೆ ಎಂದು ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಅದನ್ನು ಸಹ ತಿಳಿದುಕೊಳ್ಳೋಣ. BPL ಕಾರ್ಡ್ ನಿಮ್ಮ ಬಳಿ ಇದ್ದಲ್ಲಿ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು, ಈ ದಾಖಲೆಗಳನ್ನು ನೀವು ಈಗಲೇ ಸಲ್ಲಿಸಬೇಕು, ಇಲ್ಲ ಅಂದ್ರೆ ನಿಮ್ಮ ಹೆಸರು ಸಹಿತ BPL ಕಾರ್ಡಿಂದ ಹೊರಗೆ ಹಾಕಲಾಗುವುದು. ಹಾಗೂ ನೀವೇನಾದ್ರೂ ವಾಹನ ಚಲಾಯಿಸುತ್ತಿದ್ರೆ, ನಿಮ್ಮ ಮೇಲೆ ದಂಡ ಇದ್ರೆ, ವಾಹನ ಮೇಲೆ ದಂಡ ಇದ್ರೆ ನಿಮಗೂ ಸಹಿತ ಒಂದು ಗುಡ್ ನ್ಯೂಸ್ ಬಂದಿದೆ. ದಂಡವನ್ನು ಈಗ ಅರ್ಧಕ್ಕಿಂತ ಕಡಿಮೆ ಬೆಲೆಗೆ ತುಂಬಿ ಕ್ಲಿಯರ್ ಮಾಡ್ಬೋದು. ಹೇಗೆ ಏನು ಅಂತ ಕಂಪ್ಲೀಟ್ ಅಪ್ಡೇಟ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಗೃಹಲಕ್ಷ್ಮಿಯ ಹಣ ನಿಮಗೂ ಖಾತೆಗೆ ಜಮಾ ಆಗಿದೆಯಾ, ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ, ನಿಮ್ಮ ಊರಿನ ಹೆಸರನ್ನು ಹಾಕಿ. ಬನ್ನಿ ಈಗ ಫಟಾಫಟಾಗಿ ಒಂದೊಂದಾಗಿ ಸಿಹಿ ಸುದ್ದಿ, ಹೊಸ ರೂಲ್ಸ್ಗಳನ್ನು ನೋಡ್ತಾ ಹೋಗೋಣ. ನಿಮ್ಮ ಬಳಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಭಾರಿ ದಂಡ ಬೀಳಿಸುತ್ತೆ. ಹೌದು, ನಿಮಗೂ ಸಹ ಭಾರಿ ದಂಡ ಬರ್ಬೋದು. ಅದನ್ನು ನೀವು ಸಹ ತಪ್ಪಿಸ್ಕೊಳ್ಬೇಕಂದ್ರೆ ಡಿಸೆಂಬರ್ 31 ಒಳಗಾಗಿ ನೀವು ಇವೆಲ್ಲ ಕೆಲಸವನ್ನು ಮುಗಿಸ್ಬೇಕು. ಹೌದು, ಏನಪ್ಪಾ ಅಂದರೆ ಹೊಸ ವರ್ಷ ಸಮೀಪದಲ್ಲಿದೆ. 2025ನೇ ವರ್ಷ ಮುಗಿಯೋಕೆ ಬಂದಿದೆ. ಕೆಲವು ದಿನ ಮಾತ್ರ ಬಾಕಿ ಇದೆ. ಹೊಸ ವರ್ಷದ ರೆಸಲ್ಯೂಷನ್ ಪಟ್ಟಿಯಲ್ಲಿ ತಯಾರಿಸಿದ್ದಾರೆ. ಸರ್ಕಾರದಿಂದ ಡಿಸೆಂಬರ್ 31 ಒಳಗಾಗಿ ಹಣಕಾಸಿನ ಸಂಬಂಧಿಸಿದ ಕೆಲ ಪ್ರಕ್ರಿಯೆಗಳನ್ನು ನೀವು ಸಹ ಮುಗಿಸಬೇಕಾಗಿದೆ. ಹೌದು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡಬೇಕು. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ. ಡಿಸೆಂಬರ್ 31 ಕೊನೆಯ ದಿನಾಂಕವಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಎರಡೂ ಸಹಿತ ರದ್ದಾಗುವ ಚಾನ್ಸಸ್ ಇದೆ. ಆನ್ಲೈನ್ ಮೂಲಕ ನೀವು ಸಹಿತ ಲಿಂಕ್ ಮಾಡಬಹುದು. ಅದೇ ರೀತಿ ನೀವು ಸಹಿತ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನು ಸಲ್ಲಿಕೆ ಮಾಡಿಲ್ಲ ಅಂದರೆ ಸಲ್ಲಿಸಬೇಕು. ಹೌದು, ಡಿಸೆಂಬರ್ 31 ಕೊನೆಯ ದಿನಾಂಕವಾಗಿರುತ್ತೆ. ITR ಸಲ್ಲಿಸಿದವರು ಕೂಡಲೇ ಸಲ್ಲಿಸಬೇಕಾಗಿದೆ. ಇಲ್ಲದಿದ್ದರೆ ವಿಳಂಬಕ್ಕಾಗಿ ದಂಡ, ಬಾಕಿ ತೆರಿಗೆ, ಹೆಚ್ಚಿನ ಬಡ್ಡಿ ಸಹಿತ ಪಾವತಿಸಬೇಕಾಗುತ್ತದೆ. ಅದೇ ರೀತಿ ಅಡ್ವಾನ್ಸ್ ಟ್ಯಾಕ್ಸ್ ಪಾವತಿ ಸಹಿತ ನೀವು ಮಾಡಬೇಕಾಗುತ್ತೆ. ತೆರಿಗೆದಾರರ ವಾರ್ಷಿಕ ತೆರಿಗೆಯ ಮೊತ್ತವು 10,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಮೂರನೇ ಕಂತಿನ ಅಡ್ವಾನ್ಸ್ ತೆರಿಗೆ ಪಾವತಿಸಲು ಡಿಸೆಂಬರ್ 20 ಕೊನೆಯ ದಿನಾಂಕವಾಗಲಿದೆ. ಹೌದು, ಇವೆಲ್ಲವೂ ಸಹ ಹೊಸ ರೂಲ್ಸ್ ಬಂದಿದೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ದವ್ರಿಗೆ ಈ ವರ್ಷ ಮುಗಿಯೋಕೆ ಬಂತು. ಬೇಗನೆ ಈ ವರ್ಷ ಮುಗಿಯೋಕ್ಕಿಂತ ಮುಂಚೆನೇ ಈ 3 ರೂಲ್ಸನ್ನು ಫಾಲೋ ಮಾಡಿ, ಇಲ್ಲಾಂದರೆ ಭಾರಿ ದಂಡ ನಿಮಗೆಲ್ಲರಿಗೂ ಸಿಗುತ್ತೆ. ಕೋಟ್ಯಾಂತರ ಮಹಿಳೆಯರು ನಿರೀಕ್ಷೆಯಲ್ಲಿರುವ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿದೆ. ಹೌದು, ಅಂತಿಮಕ್ಕೆ ಬಂದಿದೆ ಈ ಒಂದು ಯೋಜನೆಯಡಿಯಲ್ಲಿನ ಈ ಒಂದು ಹೊಸ ರೂಲ್ಸ್. ಹೌದು, ಏನೆಲ್ಲ ಆಗಿದೆ ಅಂದರೆ 4 ತಿಂಗಳಿಂದ ತುಂಬ ಜನರಿಗೆ ಹಣ ಸಿಕ್ಕಿಲ್ಲ. 3 ತಿಂಗಳಿಂದನೂ ಸಹಿತ ಕೆಲವೊಂದರಿಗೆ ಹಣ ಸಿಕ್ಕಿಲ್ಲ. ನಿಮಗೂ ಸಹಿತ ಎಷ್ಟು ಕಂತಿನ ಹಣ ಬಂದಿದೆ ಕಮೆಂಟಲ್ಲಿ ತಿಳಿಸಿ. ತುಂಬ ಜನರಿಗೆ 4 ಕಂತಿನ ಹಣ ಬಂದಿಲ್ಲ. ಆದರೆ ನಿನ್ನೆಯಿಂದನೇ, ಹೌದು ನಿನ್ನೆಯಿಂದನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ, ಕೆಲವು ಜಿಲ್ಲೆಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ, ಜಮೆ ಆಗಿದೆ ಅಂತಾನೆ ಹೇಳಿದ್ದಾರೆ. ಕಳೆದ 24 ಗಂಟೆಯಿಂದ ಹಲವಾರು ಜಿಲ್ಲೆಗಳಲ್ಲಿ ಹಣ ಜಮೆ ಆಗಿದೆ ಫ್ರೆಂಡ್ಸ್. ಯಾವೆಲ್ಲ ಜಿಲ್ಲೆ ಅಂತ ನೋಡೋಣ ಬನ್ನಿ. ಹಾವೇರಿ, ರಾಯಚೂರು, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ಧಾರವಾಡ ಹಾಗೂ ಬೆಳಗಾವಿ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಬಾಗಲಕೋಟೆ ಮತ್ತು ರಾಮನಗರ, ಇವೆಲ್ಲ ಜಿಲ್ಲೆಗಳಲ್ಲಿ ಈಗ ಹಣ ಬಿಡುಗಡೆ ಆಗಲಿದೆ ಎಂದು ಹೇಳಿದ್ದಾರೆ. ಆಲ್ರೆಡಿ 24 ಗಂಟೆಯಿಂದ ಇವೆಲ್ಲ ಜಿಲ್ಲೆಗಳಲ್ಲಿ ನೀವು ಸಹಿತ ಇದ್ದರೆ ನಿಮ್ಮ ಖಾತೆಗೆ ಟೋಟಲ್ 8,000 ರೂಪಾಯಿ ಜಮಾ ಆಗಿರುತ್ತೆ. ಹೌದು, ಯಾರಿಗೆಲ್ಲ 4 ಕಂತಿನ ಹಣ ಬಂದಿಲ್ಲ ಅವ್ರಿಗೆ 8,000 ರೂಪಾಯಿ ಜಮಾ ಆಗಿರುತ್ತೆ. ಅಥವಾ 2 ಕಂತಿನ ಹಣ ಬಂದಿಲ್ಲ ಅಂದರೆ 4,000 ರೂಪಾಯಿ ಜಮಾ ಆಗಿರುತ್ತೆ. ಅದೇ ರೀತಿ ನಿಮ್ಮ ಖಾತೆಗೆ ಜಮಾ ಆಗಿಲ್ವಾ, ನಿಮ್ಮ ಊರಿನ ಹೆಸರು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನಾವು ಸಹಿತ ನಿಮಗೆ ಚೆಕ್ ಮಾಡಿಬಿಟ್ಟು ಅಪ್ಡೇಟನ್ನು ತಿಳಿಸ್ತೇವೆ, ಯಾಕೆ ಜಮಾ ಆಗಿಲ್ಲ ಹಾಗೂ ಯಾವಾಗ ಜಮಾ ಆಗ್ಬೋದು ಅಂತ. ಈಗ ಈ ಹೇಳಿರುವಂಥ ಜಿಲ್ಲೆಗಳಲ್ಲಂತೂ ಜಮಾ ಆಗಿದೆ. ಬೇಗನೆ ಎಲ್ಲ ಈ ಜಿಲ್ಲೆಗಳ ವ್ಯಕ್ತಿಗಳಿಗೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದ್ದರೆ ಈಗಲೇ ಶೇರ್ ಮಾಡಿ ಈ ವಿಡಿಯೋನ. ಎಲ್ಲರಿಗೂ ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ನಿಮ್ಮದೇನಾದರೂ ವಾಹನ ಇದ್ದರೆ ವಾಹನ ಸವಾರರೇ ಗಮನಿಸಿ, ನಿಮ್ಮ ಬಾಕಿ ದಂಡವನ್ನು
50% ರಿಯಾಯಿತಿಯೊಂದಿಗೆ ನೀವು ಪಾವತಿಸಬಹುದು. ಹೌದು, ಕೊನೆಯ ದಿನಾಂಕ ಯಾವುದು ಅಂತ ಬನ್ನಿ ನೋಡೋಣ. ಈ ಒಂದು ರಿಯಾಯಿತಿ ಡಿಸ್ಕೌಂಟನ್ನು ನೀವು ಸಹ ಡಿಸೆಂಬರ್ 20ರ ಒಳಗಾಗಿ ಈ ಒಂದು ತುಂಬಬೇಕೆಂದು ಹೇಳಿದ್ದಾರೆ. ಹೌದು, ರಿಯಾಯಿತಿ ಪಾವತಿಯ ವಿಧಾನ ಏನಂದರೆ, ನೀವು ಸಹ ಒಂದು ಆ್ಯಪ್ ಇದೆ, ಕರ್ನಾಟಕ ಒನ್ ಆ್ಯಪ್ ಅಂತ. ಆ ಒಂದು ಒನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ, ನಿಮ್ಮ ವಾಹನ ನಂಬರನ್ನು ನೀವು ಅದರಲ್ಲಿ ಆ್ಯಡ್ ಮಾಡಿ, ನಿಮ್ಮ ವಾಹನ ಫೋಟೋವನ್ನು ಸಹ ನೀವು ಚೆಕ್ ಮಾಡಿ ಪರಿಶೀಲನೆ ಮಾಡಿಬಿಟ್ಟು ನಿಮ್ಮ ದಂಡವನ್ನು ರಿಯಾಯಿತಿಯೊಂದಿಗೆ ನೀವು ಸಹ ತುಂಬಬಹುದು. ಹೌದು, ಅಥವಾ ನೀವು ಯಾವುದೇ ಸಂಚಾರ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸಹಿತ ಮುಖಾಮುಖಿ ಸಹಿತ ದಂಡವನ್ನು ತುಂಬಬಹುದು. ನಿಮ್ದೇನಾದರೂ 10,000 ದಂಡ ಇದ್ದರೆ 5,000 ಮಾತ್ರ ತುಂಬುವುದು. ಅರ್ಧ 50% ರಿಯಾಯಿತಿ ದರದಲ್ಲಿ ದಂಡವನ್ನು ತುಂಬಬಹುದು. ಬೇಗನೆ ಈ ಒಂದು ಎಲ್ಲ ವಾಹನ ಗ್ರಾಹಕರಿಗೆ ಶೇರ್ ಮಾಡಿ, ಎಲ್ಲ ವಾಹನ ಸವಾರರಿಗೆ ಫಟಾಫಟಾಗಿ ಈ ನ್ಯೂಸನ್ನು ಸ್ಪ್ರೆಡ್ ಮಾಡಿ. BPL ಕಾರ್ಡ್ ನಿಯಮಗಳಲ್ಲಿ ಮತ್ತಷ್ಟು ಕಠಿಣವಾಗಿದೆ. ಹೌದು, ಈ ದಾಖಲೆಗಳನ್ನು ನೀವು ಸಲ್ಲಿಸಿಲ್ಲ ಅಂದರೆ ನಿಮ್ಮ ಹೆಸರು ಸೇರ್ಪಡೆ ಆಗುವ ಅವಕಾಶವಿರಲ್ಲ. ರಾಜ್ಯದಲ್ಲಿ ಅನರ್ಹ BPL ಕಾರ್ಡ್ ಫಲಾನುಭವಿಗಳ ವಿರುದ್ಧ ಸಮರ ಸಾರಿರುವ ರಾಜ್ಯ ಆಹಾರ ಇಲಾಖೆ ಈಗಾಗಲೇ ಲಕ್ಷಾಂತರ BPL ಕಾರ್ಡ್ಗಳನ್ನು ರದ್ದುಗೊಳಿಸಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಆಹಾರ ಭದ್ರತಾ ದೊರಕಲಿ ಎಂಬ ಉದ್ದೇಶದಿಂದ BPL ಕಾರ್ಡ್ಗಳಲ್ಲಿ ಹೊಸ ನಿಯಮಗಳನ್ನು ಈಗ ಜಾರಿಗೆ ತಂದಿದ್ದಾರೆ. BPL ಪಡಿತರ ಚೀಟಿಯಲ್ಲಿ ಇನ್ಮುಂದೆ ಹೊಸ ಸದಸ್ಯರ ಸೇರ್ಪಡೆ ಮಾಡಲು ಜಾತಿ, ಆದಾಯ, ಆಧಾರ್ ಹಾಗೂ ವಿವಾಹ ನೋಂದಣಿ ಪ್ರಮಾಣ ಪತ್ರ ಸೇರಿದಂತೆ ಇನ್ನೂ ಅನೇಕ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ಇನ್ನು 6 ವರ್ಷ ಮೇಲ್ಪಟ್ಟವರ ಪಡಿತರ ಕಾರ್ಡ್ಗೆ ಸೇರ್ಪಡೆ ಮಾಡಲು ಮಕ್ಕಳ ಜನನ ಪತ್ರ, ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್ ಹಾಗೂ ತಂದೆ ತಾಯಿಯ ಪಡಿತರ ಚೀಟಿಯ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸುವಂತೆ ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿದೆ. ಹೌದು, ನೀವೇನಾದರೂ ಅರ್ಹರಾಗಿದ್ದಲ್ಲಿ ಮಾತ್ರ ನಿಮಗೆ ಯಾರಾದರೂ ಹೊಸ ಹೆಸರನ್ನು ನೀವು BPL ಕಾರ್ಡಲ್ಲಿ ಆ್ಯಡ್ ಮಾಡಬೇಕಂದ್ರೆ ಇವೆಲ್ಲ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ನೀವು ಸಹ BPL ಕಾರ್ಡ್ ಹೊಂದಿದ್ದಲ್ಲಿ ಈಗಲೇ ಕಮೆಂಟಲ್ಲಿ BPL ಕಾರ್ಡ್ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ರಾಜ್ಯದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹೌದು, ಮುಂದಿನ 3 ದಿನಗಳ ಕಾಲ ಉತ್ತರ ಒಳನಾಡಿನ ಈ ಕೆಳಗಿರುವ 7 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಶೀತವಾಗುವುದು, ಅದೇ ರೀತಿ ಮಳೆ ಉಂಟಾಗುತ್ತೆ ಎಂದು ಹವಾಮಾನ ಇಲಾಖೆಯಿಂದ ತಿಳಿಸಿದ್ದಾರೆ. ಬನ್ನಿ ಯಾವೆಲ್ಲ ಜಿಲ್ಲೆ ಅಂತ ನೋಡೋಣ. ಬೆಳಗಾವಿ, ಬಾಗಲಕೋಟೆ, ಬೀದರ್, ವಿಜಯಪುರ, ಕಲಬುರಗಿ, ರಾಯಚೂರು, ಯಾದಗಿರಿ. ಈ 3 ದಿನಗಳ ನಂತರ ಕನಿಷ್ಠ ತಾಪಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡು ಬಂದಲ್ಲಿ ನಾವು ಸಹ ನಿಮಗೆ ಅಪ್ಡೇಟ್ ನೀಡ್ತೇವೆ. ಈಗ ಸದ್ಯಕ್ಕೆ 7 ಜಿಲ್ಲೆಗಳಲ್ಲಿ ಭಾರೀ ವಾತಾವರಣ ಬದಲಾವಣೆ ಆಗಲಿದೆ ಎಂದು ತಿಳಿಸಿದ್ದಾರೆ. ನೀವೇನಾದರೂ ಈ ಜಿಲ್ಲೆಗಳಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಈಗಲೇ ಪ್ರಯಾಣ ಮಾಡಬೇಡಿ, ನಿಮಗೂ ಸಹ ಒಂದು ಆತಂಕ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಹವಾಮಾನ ಇಲಾಖೆಯಿಂದ ನೆಕ್ಸ್ಟ್ ಅಪ್ಡೇಟ್ ಬಂದ ತಕ್ಷಣ 3 ದಿನಗಳ ನಂತರ ನಾವು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೇವೆ ಇಲ್ಲಿನ ವಾತಾವರಣ, ಇಲ್ಲಿನ ಹವಾಮಾನ ಯಾವ ಥರ ಇದೆ ಅಂತ. ಕೇಂದ್ರ ಸರ್ಕಾರವು LPG ದರಗಳ ಬಗ್ಗೆ ಹೊಸ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ. ಹೌದು, ಡಿಸೆಂಬರ್ ಆರಂಭದಲ್ಲೇ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಕಡಿಮೆಯಾಗಿತ್ತು. ಅಲ್ಲದೆ ಇತ್ತೀಚೆಗೆ ಭಾರತವು ಅಮೆರಿಕಾದೊಂದಿಗೆ LPG ಆಮದು ಮಾಡಿಕೊಳ್ಳುವ ಒಪ್ಪಂದ ಕೂಡ ಮಾಡಿಕೊಂಡಿತ್ತು. ಇದರ ನಡುವೆ ಕೇಂದ್ರದ LPG ದರಗಳ ಬಗ್ಗೆ ಗ್ರಾಹಕರಿಗೆ ಮಹತ್ವದ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬೇರೆ ದೇಶಗಳಲ್ಲಿ ಹೋಲಿಸಿದರೆ ನಮ್ಮ ದೇಶದಲ್ಲಿ LPG ದರ ಕಡಿಮೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಹರ್ದೀಪ್ ಸಿಂಗ್ ಪುರಿ ಅವರು ಸಂಸತ್ತಲ್ಲಿ ತಿಳಿಸಿದ್ದಾರೆ. ನಮ್ಮ ಪಕ್ಕದ ದೇಶಗಳಾದ ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳಕ್ಕೆ ಭಾರತದಲ್ಲಿ ಗ್ರಾಹಕರಿಗೆ LPG ಬೆಲೆ ತುಂಬ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದಲ್ಲಿ ನವೆಂಬರ್ 1ರಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 14.2 kg ತೂಕದ ಸಿಲಿಂಡರ್ ಪರಿಣಾಮಕಾರಿ ಬೆಲೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿ ಫಲಾನುಭವಿಗಳಿಗೆ ₹553 ಇತ್ತು ಎಂದು ವಿವರಿಸಿದ್ದಾರೆ. ಹೌದು, ನೀವು ಸಹ ಈ ಒಂದು ಯೋಜನೆಯಡಿಯಲ್ಲಿ ಫಲಾನುಭವಿಗಳಾಗಿದ್ದಲ್ಲಿ ಕೇವಲ ₹553ಗೆ ನಿಮಗೂ ಸಹಿತ ಗ್ಯಾಸ್ ಸಿಲಿಂಡರ್ ಇಲ್ಲಿಂದ ಸಿಗ್ತಾ ಇದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ 900, 1200 ಇದೆ ಎಂದು ರಾಷ್ಟ್ರಪತಿಯವರು ತಿಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಸರ್ಕಾರದಲ್ಲಿ, ನಮ್ಮ ದೇಶದಲ್ಲೇ ತುಂಬಾ ಕಡಿಮೆ ಇದೆ ಎಂದು ಅಪ್ಡೇಟ್ ಬಂದಿದೆ. ವಿದ್ಯಾರ್ಥಿಗಳೇ ಗಮನಿಸಿ, SSLC ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಈಗ ಬಂದಿದೆ. ಹೌದು, SSLC ವಿದ್ಯಾರ್ಥಿ ವೇತನ ಎನ್ನುವ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ, ಹಾಸ್ಟೆಲ್ ಶುಲ್ಕ, ವಿದ್ಯಾಸಿರಿ ಮುಂತಾದ ವಿದ್ಯಾರ್ಥಿ ವೇತನಗಳ ಪಡೆಯಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀಡಲಾಗುವ ಮುಖ್ಯ ವಿದ್ಯಾರ್ಥಿ ವೇತನ. ಇದಕ್ಕಾಗಿ ಪ್ರತಿ ವರ್ಷ ನೀವು SSLC ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು. 1ನೇ ತರಗತಿಯಿಂದ PhD ವರೆಗೆ ಓದುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ವಿದ್ಯಾರ್ಥಿ ವೇತನ ಪಡೆಯಲು ಕಡ್ಡಾಯವಾಗಿ ನಿಮ್ಮ ಆಧಾರ್ ನಂಬರ್ ಜೊತೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು.
ಕೊನೆಯ ದಿನಾಂಕ ನೋಡೋದಾದರೆ 31/2/2026. ಹೌದು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯವರಿಂದ 31/2/2026 ಕೊನೆಯ ದಿನಾಂಕ ಆಗಿರುತ್ತೆ. ಅದೇ ರೀತಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 20/12/2025 ಕೊನೆಯ ದಿನಾಂಕ ಆಗಿರುತ್ತೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 31/1/2026 ಕೊನೆಯ ದಿನಾಂಕ ಆಗಿರುತ್ತೆ. ಅದೇ ರೀತಿ ಈ ಒಂದು ವರ್ಷದಲ್ಲಿ 30 ಡಿಸೆಂಬರ್ ಒಳಗಡೆ ಸಹಿತ ತುಂಬಾ ಸ್ಕಾಲರ್ಶಿಪ್ಗಳು ಬಂದಿದೆ. ನೀವು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಕೇಳಿಬಿಟ್ಟು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು. ಇದೇ ರೀತಿ ಇನ್ನೂ ಹಲವಾರು ಹೊಸ ಸುದ್ದಿಗಳು, ಹೊಸ ರೂಲ್ಸ್, ಹೊಸ ಯೋಜನೆ ಪ್ರತಿನಿತ್ಯ ಬರ್ತಾ ಇರುತ್ತೆ. ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗೋಣ ಹೊಸ ಸುದ್ದಿಗಳ ಜೊತೆಗೆ, ಹೊಸ ಯೋಜನೆಗಳ ಜೊತೆಗೆ.